ನಮಸ್ಕಾರ, ನಾನು ಜಿತೇಂದ್ರ ಬಿದ್ನೂರ್. ಸೆಕೆಂಡ್ PUC ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಕ್ವಶನ್ ನಂಬರ್ 11. ಇದು 3 ಅಂಕಗಳ ಪ್ರಶ್ನೆ. ಈ ವಿಡಿಯೋದಲ್ಲಿ 3 ಅಂಕಗಳು ಎಷ್ಟು ಈಸಿಯಾಗಿ ಪಡ್ಕೋತೀವಿ ಅಂತ ಅನ್ನೋದ್ರ ಬಗ್ಗೆ ಇದು ತಿಳಿಸ್ತೀನಿ. ಯಾಕಂತಂದರೆ ಕೆಲವರು ಡೈರೆಕ್ಟ್ ಎಕ್ಸಾಮ್ ಬರೆಯೋರು ಇರ್ತಾರೆ, ಅಂದರೆ ನೇರವಾಗಿ ಅಡ್ಮಿಷನ್ ಮಾಡಿ ಅವ್ರು ಎಕ್ಸಾಮ್ ಬರೆಯಿರ್ತಾರೆ. ಕೆಲವರು ಕ್ಲಾಸಿಗೆ ಅಟೆಂಡ್ ಆಗಿರಲ್ಲ. ಅಂಥ ವಿದ್ಯಾರ್ಥಿಗಳನ್ನು ತಲೆಯಲ್ಲಿ ಇಟ್ಕೊಂಡು ಯಾವ ರೀತಿ ಈ ಕ್ವಶನ್ ಬಂದಾಗ ಆನ್ಸರ್ ಬರೀಬೇಕು ಈಸಿ ವೇದಾಗ ಅನ್ನೋದು ಹೇಳೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇದರಲ್ಲಿ ಸಾಮಾನ್ಯವಾಗಿ ಈ ಸ್ಟ್ರಕ್ಚರ್ ಏನು ಗೊತ್ತಿರಬೇಕು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ 3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್. ಏನು ನೆನ್ಪಿಟ್ಕೋಬೇಕು ಅಂತಂದರೆ 70% ಇಷ್ಟೇ. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಿದ್ದರೆ ವಾಸ್ ಅಂತ ಯೂಸ್ ಮಾಡಿ ವರ್ಬ್ 3 ಯೂಸ್ ಮಾಡಬೇಕು. ಪ್ಲೂರಲ್ ಸಬ್ಜೆಕ್ಟ್ ಇದ್ದಿದ್ದರೆ ವರ್ ಅಂತ ಯೂಸ್ ಮಾಡಬೇಕು, ವರ್ಬ್ 3 ಯೂಸ್ ಮಾಡಬೇಕು. ಅಂದರೆ ನಿಮ್ಮಲ್ಲಿ ಏನೇನು ಗೊತ್ತಿರಬೇಕು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಇಷ್ಟೇ ಗೊತ್ತಿದ್ರೆ ಸಾಕು, ಎಕ್ಸಾಮ್ನಲ್ಲಿ ನಿಮ್ಗೆ ಸಹಜವಾಗಿ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಬರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ವರ್ಬ್ ಫಾರ್ಮ್ 3 ಅಂತ ಅನ್ನೋದು ಗೊತ್ತಿರ್ಬೇಕು ನಮಗೆ. ಯಾವ ವರ್ಬ್ ಫಾರ್ಮ್ 3 ಅಂತಂದರೆ ಸಾಮಾನ್ಯವಾಗಿ ಇಲ್ಲಿ ನಮ್ಮ ಎಲ್ಲಿ ಅಂತಂದರೆ ವರ್ಕ್ ಬುಕ್ನಲ್ಲಿರುವಂಥ ಈ ವರ್ಬ್ 1, ವರ್ಬ್ 2, ವರ್ಬ್ 3 ಈ ಫಾರ್ಮ್ಸ್ ನಮಗೆ ಗೊತ್ತಿರಬೇಕು. ಈ ಫಾರ್ಮ್ಸ್ ಗೊತ್ತಿದ್ದು ಅಂದರೆ ನಮಗೆ ಎಲ್ಲ ಕಡೆ ಸಹಜವಾಗಿ 3ನೇ ಫಾರ್ಮ್ ಕರೆಕ್ಟ್ ಗೊತ್ತಿದ್ದರೆ ಆನ್ಸರ್ ಮಾಡೋಕ್ಕೆ ಆಗ್ತದೆ. ಇಲ್ಲಾಂದ್ರೆ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ಉತ್ತಮ. ಸೊ ಸೇಮ್ ಥಿಂಗ್ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ವಾಸ್, ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ವರ್ ಅಂತ ಯೂಸ್ ಮಾಡಿಕೊಂಡು ವರ್ಬ್ V3 ಯೂಸ್ ಮಾಡಬೇಕು. ಉದಾಹರಣೆಗೆ ಯಾವ ರೀತಿಯಪ್ಪ? 2025 ಎಕ್ಸಾಮ್ 1, 2025 ಎಕ್ಸಾಮ್ 2 ಇಲ್ಲಿ ಈ ಕ್ವಶನ್ ಪೇಪರ್ ಅದ. ಏನು ಮಾಡಬೇಕು? ಇಷ್ಟೇ ಕಂಟೆಂಟ್ ಗೊತ್ತಿತ್ತು ಅಂದ್ರೂ ಇದು ಏನದ? ಎ ಮರ್ಡರ್. ಇಲ್ಲಿ ಸಬ್ಜೆಕ್ಟ್ ಏನದ? ಸಿಂಗ್ಯುಲರ್. ಇಲ್ಲಿ ದ ಕ್ರಿಮಿನಲ್, ಇದನ್ನು ಕೂಡ ಸಬ್ಜೆಕ್ಟ್ ಏನದ? ಸಿಂಗ್ಯುಲರ್. ಇಲ್ಲಿ ಯಥ ಪ್ರಕಾರ ಇಲ್ಲಿನೂ ದ ಕ್ರಿಮಿನಲ್, ಇದನ್ನು ಸಬ್ಜೆಕ್ಟ್ ಸಿಂಗ್ಯುಲರ್ ಅದ. ಇಲ್ಲಿ ಒಂದು ಕಂಟೆಂಟ್ ಗೊತ್ತಿರಬೇಕು. ಫಸ್ಟ್ ಆ ವಾಕ್ಯದಲ್ಲಿ ಯಾವುದಾದ್ರೂ ಒಂದು ವಾಕ್ಯದಲ್ಲಿ ನಮ್ಮ ಇಡೀ ಒಂದು ಸೆಂಟೆನ್ಸ್ನಲ್ಲಿ ನಮಗೆ ಯಾವ ಟೆನ್ಸ್ ಅನ್ನೋದು ಗೊತ್ತಿತ್ತು ಒಂದು ಪಾಸ್ಟ್ ಇದ್ದರೆ ಪಾಸ್ಟ್ನಲ್ಲಿ ವಾಸ್ ವರ್ ಅಂತ ಯೂಸ್ ಮಾಡಬೇಕು, ಅಥವಾ ಪ್ರೆಸೆಂಟ್ ಇದ್ದು ಅಂತಂದರೆ ಅಲ್ಲಿ ಅದ್ರ ಬಗ್ಗೆ ನೇಮ್ ಬಗ್ಗೆ ಹೇಳ್ತೀನಿ ಅಂತ ನೆಕ್ಸ್ಟ್ ಸ್ವಲ್ಪ ಮುಂದಕ್ಕೆ. ಈ ವಾಸ್ ಅಂತ ಸಬ್ಜೆಕ್ಟ್ ಸಿಂಗ್ಯುಲರ್ ಇತ್ತಂದ್ರೆ ಏನು ಹೇಳಬೇಕು? ಇಲ್ಲಿ ಈ ಕಂಟೆಂಟ್ ಪ್ರಕಾರ ಸಿಂಗ್ಯುಲರ್ ಇತ್ತಂದರೆ ವಾಸ್ V3 ಅಂತ ಅಂದ್ಕೊಳ್ಳೆ ಇಲ್ಲಿ ಕಮಿಟೆಡ್ ಆಲ್ರೆಡಿ ಕ್ರಿಯಾಪದ ಕೊಟ್ಟಿರ್ತಾರೆ. ಇಲ್ಲಿ ಏನಂತ ಅನ್ಬೇಕು? ವಾಸ್ ಕಮಿಟೆಡ್. ಏನಂತ ಅನ್ಬೇಕು? ವಾಸ್ ಕಮಿಟೆಡ್. ಇದು 1 ಮಾರ್ಕ್ಸ್. ಇಲ್ಲೊಂದು ಅದ ಏನಂತ? ಸೆಂಟೆನ್ಸ್ ಅಂತ ಅದ. ಅಲ್ಲಿ ಏನು ಬರೀಬೇಕಪ್ಪ? ಸೆಂಟೆನ್ಸ್ ಅನ್ನೋದ ಸೆಂಟೆನ್ಸ್ಡ್ 3ನೇ ಫಾರ್ಮ್ ಆಗ್ತದೆ. ಇಲ್ಲಿ ವಾಸ್ ಸೆಂಟೆನ್ಸ್ಡ್ ಏನಾಗ್ತದ? ವಾಸ್ ಸೆಂಟೆನ್ಸ್ಡ್. ಇಲ್ಲೇನಾಗ್ತದ? ದ ಕ್ರಿಮಿನಲ್, ಅಲ್ಲೂ ಕೂಡ ಸಿಂಗ್ಯುಲರ್ ಅದ. ಇದಕ್ಕೆ ಏನಂತ ಹೇಳ್ಬೋದು? ವಾಸ್ ಆಸ್ಕ್ಡ್ ಅದ. ಆಸ್ಕ್ ಅದ. ಏನು ಮಾಡ್ಬೇಕಲ್ಲಿ? ಆಸ್ಕ್ಡ್ ಅಂತ ಮಾಡಬೇಕು. ಇದು ಏನು ರೀತಿ ಅಂತಂದರೆ ಸಿಂಪಲ್ ಆಗಿ ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕ್ಡ್ ಇಷ್ಟೇ ಬರೆದ್ರೂ ಕೂಡ ನಮಗೆ 3 ಮಾರ್ಕ್ಸ್ ಈಸಿ. ಸೊ ಇನ್ನೊಂದು ಕ್ವಶನ್ ಪೇಪರ್ ಅದ. ಏನು? ಸಾಮಾನ್ಯವಾಗಿ ಇಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಯಾವತ್ತಪ್ಪ ಅಂದ್ರೆ 2025 ಎಕ್ಸಾಮ್ 2 ನಡೆದಿರೋದು. ಇಲ್ಲೂ ಕೂಡ ಇದು ಸಬ್ಜೆಕ್ಟ್ ಏನದ ಗಮನಿಸಬೇಕು? ಸಿಂಗ್ಯುಲರ್. ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಮೆನಿ ರೂರಲ್ ವುಮೆನ್, ಇದು ಪ್ಲೂರಲ್ ಅದ. ಪ್ಲೂರಲ್ ಅದ ಅಂತಂದ್ರೆ ಇಲ್ಲಿ ಏನು ಬೇಕು? ವರ್ ಅಂತ ಅನ್ನೋದು ಯೂಸ್ ಮಾಡಬೇಕು. ಇಲ್ಲಿ ಸಿಂಗ್ಯುಲರ್ ಇದೆಯ ಸಲುವಾಗಿ ವಾಸ್ ಅನ್ನೋದು ಯೂಸ್ ಮಾಡಬೇಕು. ಇಲ್ಲಿ ದ ಫೇಮಸ್ ಸೈಕ್ಲಿಂಗ್ ಸಾಂಗ್, ಇದನ್ನು ಕೂಡ ಏನಿದೆ? ಸಿಂಗ್ಯುಲರ್ ಅದ. ಇಲ್ಲೂ ಕೂಡ ಏನು ಯೂಸ್ ಮಾಡಬೇಕು? ವಾಸ್. ಸೊ ಅದೇ ರೀತಿಯಿಂದ ದ ಸೈಕ್ಲಿಂಗ್ ವಾಸ್ ಇನಿಷಿಯೇಟೆಡ್. ಅಲ್ಲಿ ದ ಮೆನಿ ರೂರಲ್ ವುಮೆನ್ ಇನ್ ಪಡಕೋಟಿ ವೇರ್ ಎನ್ಕರೇಜ್ಡ್. ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ವಾಸ್ ರಿಟನ್. ಅಂದ್ರೆ ಏನು? ವಾಸ್ ರಿಟನ್. ಈ ರೀತಿ ಅಂತ ಹೇಳ್ಬೋದು. ಇನ್ನೂ ಕ್ಲಿಯರ್ ಆಗಿದ್ದು ಯಾವ ರೀತಿ ಬರೆದಿರ್ತಾರೆ ಅಂತಂದರೆ ವಾಸ್ ಇನಿಷಿಯೇಟೆಡ್,
ವರ್ ಎನ್ಕರೇಜ್ಡ್ ವಾಸ್ ರಿಟರ್ನ್. ಅಂದರೆ ಇದರ ಅರ್ಥ ಈ 12ನೇ ಕ್ವಶನ್ದು ಆನ್ಸರ್ ಈ ರೀತಿ ಬರೆದ್ರು ಸಾಕು. ಏನು ಸಿಂಗ್ಯುಲರ್ ಬಂದರೆ ವಾಸ್, ಪ್ಲೂರಲ್ ಬಂದರೆ ಪ್ಲೂರಲ್ ಬಂದರೆ ವರ್ ಅಂತ ಅನ್ನೋದು ಯೂಸ್ ಮಾಡಬೇಕು. ಕಂಪಲ್ಸರಿ ಯಾವುದೇ ಕ್ರಿಯಾಪದ ಇರಲಿ ಅದು V3ನೇ ಯೂಸ್ ಮಾಡಿರಬೇಕು. ಸೊ ಇಷ್ಟು ನಮಗೆ ಮಾಹಿತಿ ಇದ್ದರೂ ಕೂಡ ಸಾಮಾನ್ಯವಾಗಿ ನಮಗೆ 3 ಮಾರ್ಕ್ಸ್ ಈಸಿ ಆಗ್ತದೆ ಅಂತ ಅನ್ನೋ ಮಾತು ಹೇಳ್ಬೋದು. ಮತ್ತು ಇನ್ನೊಂದು ಸಲ ರೂಲ್ ನಿಮಗೆ ಒಂಚೂರು ರಿಪೀಟ್ ಮಾಡಿ ಕಂಟಿನ್ಯೂ ಮಾಡಿರ್ತೀನಿ. ಸ್ಟ್ರಕ್ಚರ್ ಸಿಂಗ್ಯುಲರ್ ಇದ್ದರೆ ವಾಸ್ V3, ಪ್ಲೂರಲ್ ಇದ್ದರೆ ವರ್ V3. ಇಷ್ಟೇ ನೆನ್ಪಿಟ್ಕೊಂಡು ನಮಗೆ ಇದ್ರ ಬಗ್ಗೆ ಮಾಹಿತಿ ಏನಂತಂದರೆ ಈ ಕ್ರಿಯಾಪದದ ಬಗ್ಗೆ ಮಾಹಿತಿ ಇರಬೇಕು ಮೊದಲು. ಈ ಕ್ರಿಯಾಪದ ಏನದಲ್ಲ 3ನೇ ಫಾರ್ಮ್ಸು. ಈ ಕ್ರಿಯಾಪದ ಗೊತ್ತಿತ್ತು ಅಂದ್ರೆ ನಮಗೆ ಸಾಮಾನ್ಯವಾಗಿ ಎಲ್ಲನೂ ಈಸಿಯಾಗಿ ಮಾಡೋಕ್ಕೆ ಬರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಇದು ಏನು. ಇಲ್ಲೊಂದು ಕ್ವಶನ್ ಪೇಪರ್ಸ್ ಅದಾವೆ, ಸ್ವಲ್ಪ ಇಲ್ಲೊಂದು ಇಷ್ಟು ಅದಾವೆ, ಪ್ರಾಕ್ಟೀಸ್ ಸಲುವಾಗಿ ನೋಡ್ಬೋದು. ಏನು ಪ್ರಾಕ್ಟೀಸ್ ಸಲುವಾಗಿ? ಇಟ್ ಅನ್ನೋದೇನು ಸಬ್ಜೆಕ್ಟ್ ಸಿಂಗ್ಯುಲರ್, ಮತ್ತು ಹಿ ಅನ್ನೋದೇನು ಸಬ್ಜೆಕ್ಟ್ ಸಿಂಗ್ಯುಲರ್. ಇಲ್ಲೂ ಕೂಡ ಏನದ ಸಾಮಾನ್ಯವಾಗಿ ಇದನ್ನು ಕೂಡ ಸಿಂಗ್ಯುಲರ್ ಆಗಿರ್ತದೆ. ಈ ಸಿಂಗ್ಯುಲರ್ ಅಂದ ಕೂಡಲೇ ಮತ್ತೇನು ಹೇಳ್ಬೇಕಂತ ಹೇಳಿದ ವಾಸ್, ಇದನ್ನು ಕೂಡ ವಾಸ್, ಇಲ್ಲೂ ಕೂಡ ಏನಾಯ್ತು ವಾಸ್. ಫೈಂಡ್ ಇದ್ದಿದ್ದು ಫೌಂಡ್, ಇಲ್ಲ ಅವಾಗಲೇ ಹೇಳ್ದಲ್ಲ ನಾನು. ಈ ಕ್ರಿಯಾಪದ ಸಾಮಾನ್ಯವಾಗಿ ಈ ಕ್ರಿಯಾಪದ ನಮಗೆ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ನಮಗೆ ಕರೆಕ್ಟಾಗಿ ಆನ್ಸರ್ ಮಾಡೋಕೆ ಇಲ್ಲಿ ಆಗಂಗಿಲ್ಲ ಅಂತ ಅನ್ನೋ ಮಾತು ಹೇಳ್ಬೋದು. ಫೈಂಡ್, ಫೌಂಡ್, ಫಾಂಡ್ ಇಲ್ಲ ನೋಡ್ರಿ, ಅದೇ ಕ್ರಿಯಾಪದನೇ ನಮಗಿಲ್ಲಿ ಫೈಂಡ್ ಇದ್ದಿದ್ದು ಏನಾಗಿರ್ತದ ಫಾಂಡ್ ಈ ರೀತಿ ಆಗಿರ್ತದೆ. ಟ್ರಾನ್ಸ್ಲೇಟ್ ಇದ್ದಿದ್ದು ಟ್ರಾನ್ಸ್ಲೇಟೆಡ್. ಹಿ ವಾಸ್ ಎಜುಕೇಟೆಡ್ ಅಂದ್ರೇನು? ಸಿಂಗ್ಯುಲರ್ ಇತ್ತಂದ್ರೆ ವಾಸ್ ಫಾಂಡ್ ಅಂದ್ರೆ ವಾಸ್ ಅಂದಂಗ, ಪ್ಲೂರಲ್ ಇತ್ತಂದ್ರೆ ವರ್ ಅಂದಂಗ. ಇಲ್ಲಿ ಎಲ್ಲ ಕಡೆನೂ ಇದನ್ನು ಸಿಂಗ್ಯುಲರ್ ಅದ, ಇದು ಕೂಡ ಸಿಂಗ್ಯುಲರ್ ಅದ, ಇದನ್ನು ಕೂಡ ಸಿಂಗ್ಯುಲರ್ ಅದ. ಅದಕ್ಕೆ ವಾಸ್ ಟ್ರಾನ್ಸ್ಲೇಟೆಡ್, ಈ ವಾಸ್ ಎಜುಕೇಟೆಡ್, ವಾಸ್ ಫೌಂಡ್ ಈ ರೀತಿ ಅಂದಂಗೆ. ಇದಕ್ಕೆ ಆನ್ಸರ್ ಇನ್ನೂ ಸ್ವಲ್ಪ ನೀವು ಕ್ಲಿಯರ್ ಈ ರೀತಿ ಬರಿಬೋದು. ವಾಸ್ ಫೌಂಡ್, ವಾಸ್ ಟ್ರಾನ್ಸ್ಲೇಟೆಡ್, ವಾಸ್ ಎಜುಕೇಟೆಡ್ ಈ ರೀತಿ ಬರೆದ್ರೆ 3 ಮಾರ್ಕ್ಸ್. ಅಂದ್ರೇನು? ಈ ರೀತಿ ನಮಗೆ ಸ್ವಲ್ಪ ಮಾಹಿತಿ ಇತ್ತು ಅಂದರೆ ಈಸಿಯಾಗಿ ಕಲಿಬೋದು ಅಂತ ನಾವು ಮಾತು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಇದನ್ನು ಕೂಡ ಏನದ ಸಿಂಗ್ಯುಲರ್ ಅದ. ಇಲ್ಲಿ ಇದನ್ನು ಕೂಡ ಏನಾಗ್ತದ ಸಾಮಾನ್ಯವಾಗಿ ಇದನ್ನು ಕೂಡ ಇದು ಸಿಂಗ್ಯುಲರ್ ಅದ. ಮೆನಿ ಸಾಂಗ್ಸ್ ಅನ್ನೋದೇನದ ಪ್ಲೂರಲ್ ಅದ. ಸೊ ಇಲ್ಲಿ ವಾಸ್ ಏನಾಗ್ತದ ಸಪೋರ್ಟೆಡ್. ಇಲ್ಲಿ ಏನಾಗ್ತದೆ ಇದು ವಾಸ್ ಅಪೋಸ್ಡ್. ಇಲ್ಲಿ ವರ್ ಕಂಪೋಸ್ಡ್. ಯಾಕೆ ವರ್ ಆಯ್ತಪ್ಪ ಅಂದರೆ ಮೆನಿ ಸಾಂಗ್ಸ್ ಅನ್ನೋದೇನದ ಪ್ಲೂರಲ್ ಅದ. ಹಾಗಾಗಿ ಇದು ಏನಾಯಿತು ವರ್ ಕಂಪೋಸ್ಡ್ ಅಂತ ಅನ್ನೋ ಮಾತು ಇಲ್ಲಿ ಹೇಳ್ಬೋದು. ಸೊ ಇಷ್ಟು ತಲೆ ನೆನಪಿಟ್ಕೊಂಡ್ರಿ ಇದರ ಆನ್ಸರ್ ಸ್ವಲ್ಪ ಇಲ್ಲಿ ನೋಡ್ಬೋದು. ವಾಸ್ ಸಪೋರ್ಟೆಡ್, ವಾಸ್ ಅಪೋಸ್ಡ್, ವರ್ ಕಂಪೋಸ್ಡ್ ಅಂತಂದಂಗೆ. ಇಷ್ಟು ತಲೆಗೆ ನೆನಪಿಟ್ಟುಕೊಂಡ್ರು ಕೂಡ ನಾವು ಇಲ್ಲಿ ಕಂಟೆಂಟ್ ಏನಂತಂದರೆ 3 ಮಾರ್ಕ್ಸ್ ತೊಗೋಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮಗೇನಾದರೂ ಬೇರೆ ಬೇರೆ ರೀತಿಯಿಂದ ಕೇಳಿದರೆ ಸೊ ಇಲ್ಲಿ ಕಂಟೆಂಟ್ ಏನಂತ ಗೊತ್ತಿರಬೇಕು. ಅಕಸ್ಮಾತ್ ವಾಕ್ಯ ಏನಾದರೂ ಪ್ರೆಸೆಂಟ್ನಾಗಿತ್ತು ಅಥವಾ ಪಾಸ್ಟ್ನಾಗಿತ್ತು ಅಥವಾ ಕ್ವಶನಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಹ್ಯಾಡ್ ಮತ್ತೇನಾದರೂ ಇದ್ದಿತ್ತು ಅಥವಾ ಮಸ್ಟ್, ಶಲ್, ವಿಲ್, ಕ್ಯಾನ್, ಕುಡ್, ಮಸ್ಟ್ ಇವೇನಾದರೂ ಇದ್ದಿತ್ತು ಅಂದ್ರೆ ಈ ರೀತಿ ಯೂಸ್ ಮಾಡಿರ್ಬೇಕು. ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್ ಇತ್ತು ಅಂದ್ರೆ ಬೀನ್ ಯೂಸ್ ಮಾಡ್ಕೊಂಡು V3 ಯೂಸ್ ಮಾಡಬೇಕು. ಏನಾದರೂ ಶಲ್, ವಿಲ್, ಕ್ಯಾನ್, ಕುಡ್, ಮೇ, ಮೈಟ್, ಶುಡ್, ಮಸ್ಟ್ ಈ ಥರ ಏನಾದರೂ ಪದಗಳು ಇವೇನಾದರೂ ಮಾಡಲ್ಸ್ ಇದ್ದವು ಅಂದರೆ ಬಿ ಅಂತ ಯೂಸ್ ಮಾಡಿ V3 ಯೂಸ್ ಮಾಡಬೇಕು. ಆ್ಯಮ್ ಅಂದರೆ ಸಿಂಗ್ಯುಲರ್ ಅಂದರೆ ಎಸ್ ಅಂದರೆ ಸಿಂಗ್ಯುಲರ್, ಎಸ್ ಅಂದರೆ ಸಿಂಗ್ಯುಲರ್, ಆರ್ ಅಂದ್ರೆ ಇಲ್ಲಿ ಪ್ಲೂರಲ್ ಆಯ್ತು. ಎಲ್ಲಿ ಪಿ ಅಂತ ಬರ್ದೀನಿ ಅದು ಪ್ಲೂರಲ್, ಹ್ಯಾವ್ ಇದ್ದಲ್ಲಿ ಪ್ಲೂರಲ್, ಎಸ್ ಇದ್ದಲ್ಲಿ ಅಂದರೆ ಹ್ಯಾಸ್ ಅಂತಂದರೆ ಎಸ್ ಅಂತ ಬರ್ದೀನಿ ಅಂದರೆ ಸಿಂಗ್ಯುಲರ್, ಹ್ಯಾಡ್ ಅಂತ ಅನ್ನೋದು ಸಿಂಗ್ಯುಲರ್ ಇದ್ದಾಗೂ ಪ್ಲೂರಲ್ ಇದ್ದಲ್ಲೂ ಕೂಡ, ಬಿ ಅಂತ ಅನ್ನೋದನ್ನು ಕೂಡ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡೂ ಇದ್ದಲ್ಲಿ ಯೂಸ್ ಮಾಡ್ಬೋದು. ಸೇಮ್ ಈ ರೀತಿ ಒಂದು ಕ್ವಶನ್ ಕೇಳಿದ್ದಾರೆ. ಯಾವಾಗ ಕೇಳಿದಾರಪ್ಪ ಅಂತಂದರೆ 2025 ಎಕ್ಸಾಮ್ 3ನೇ ಎಕ್ಸಾಮ್ ನಡೆದಿರೋದು. ಇಲ್ಲಿ ಸ್ವಲ್ಪ ಚೇಂಜಸ್ ಅದ. ಯಾವುದು? ಈ ಮೊದಲನೇ ಒಂದು ರೂಲ್ ಹೇಳಿದ್ದೆ ಏನಂತ ಅನ್ನೋದು ಸಿಂಗ್ಯುಲರ್ ಬಂದರೆ ವಾಸ್ ಅನ್ಬೇಕು, ಪ್ಲೂರಲ್ ಬಂದರೆ ವರ್ ಅನ್ಬೇಕು ಅಂತ ಅನ್ನೋದು. ಇಲ್ಲಿ ಇದು ಸ್ವಲ್ಪ ಚೇಂಜಸ್ ಆಗಿರ್ತದೆ. ಅದೇ ಹೇಳ್ದಲ್ಲ, ಈ ರೀತಿ ಈ ನಿಯಮಗಳನ್ನು ಪಾಲಿಸಿ ನಾವು ಈ ಎಕ್ಸಾಮ್ ಬರಿಬೇಕು. ಯಾವುದಪ್ಪ ಸ್ವಲ್ಪ ನೋಡಿರ್ಬೋದು. ಅಂದರೆ ಈ ಥರ ಆನ್ಸರ್ ಬರಿಬೇಕು ಅನ್ನಂಗೆ. ಇಲ್ಲಿ
ಆಲ್ರೆಡಿ ಸ್ವಲ್ಪ ಇದು ನೋಡಿದ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಬಗ್ಗೆ ಆಲ್ಮೋಸ್ಟ್ ಆಗಿ ಇಲ್ಲಿ ಆಮ್ ಈಸ್ ಆರ್ ಅಥವಾ ಹ್ಯಾವ್ ಹ್ಯಾಸ್ ಈ ಥರ ಯೂಸ್ ಮಾಡಿರ್ಬೇಕು. ಇಲ್ಲಿ ಹ್ಯಾವ್ ಅದ, ಹ್ಯಾವ್ ಇದ್ದ ಸಲುವಾಗಿ ಏನದ ಹ್ಯಾವ್ ಬೀನ್ ಗಿವ್ ಇದ್ದಿದ್ದ ಸಲುವಾಗಿ ಏನು ಮಾಡಬೇಕು ಗಿವನ್. ಈ ರೂಲ್ ಪ್ರಕಾರ ಏನಿತ್ತು ಹ್ಯಾವ್ ಬೀನ್ ವಿ3 ಅಂದ್ರೆ ಈ ರೀತಿ ಅಂದಂಗೆ ಹ್ಯಾವ್ ಬೀನ್ ಗಿವನ್. ಇಲ್ಲ ನೋಡ್ರಿ ಹ್ಯಾವ್ ಬೀನ್ ಗಿವನ್ ಅಂದಂಗೆ ಆಲ್ ದ್ಯಾಟ್ ಹ್ಯಾಪನ್ಸ್ ಟು ಅಸ್. ಇಲ್ಲಿ ಕೊಟ್ಟಿರೋದು ಮಸ್ಟ್ ಮತ್ತು ಸಿ ಅಂದ್ರೆ ಏನು ಮಸ್ಟ್ ಅಂತ ಅನ್ನೋದು ಹೆಲ್ಪಿಂಗ್ ವರ್ಬ್, ಸಿ ಅಂತ ಅನ್ನೋದು ಮೇನ್ ವರ್ಬ್. ಮಸ್ಟ್ ಅಂದ್ರೆ ಇಲ್ಲಿ ನಿಯಮದ ಪ್ರಕಾರ ಏನಿತ್ತು ಮಸ್ಟ್ ಅನ್ನೋದು ಏನಾದರೂ ಬಂದದ ಅಂದರೆ ಇದರ ಅರ್ಥ ಬಿ ಅನ್ನೋದು ಯೂಸ್ ಮಾಡಬೇಕು. ಮಸ್ಟ್ ಅಂತ ಬಂದಂತಂದ್ರೆ ಇಲ್ಲಿ ಮಸ್ಟ್ ಬಿ ಸಿ ಇದ್ದಿದ್ದೇನು ಮಾಡಬೇಕು ಸೀನ್ ಅಂತಂದಂಗೆ ಮಸ್ಟ್ ಬಿ ಸೀನ್ ಅಂತ ಹೇಳಬೇಕು, ಬರೀಬೇಕಂದ ಅರ್ಥ. ಇದನ್ನು ಕೂಡ ಏನಾಯಿತು ಸಿಂಗ್ಯುಲರ್ ಅದ ಅಂತಂದರೆ ಇಲ್ಲಿ ಏನದ ಪ್ರೆಸೆಂಟ್ ಟೆನ್ಸ್ ಅದ. ಈ ಪ್ರೆಸೆಂಟ್ ಟೆನ್ಸ್ ಅದ ಅಂತ ಅಂದ್ಕೊಳ್ಳಿ ಇಲ್ಲಿ ಅಕಸ್ಮಾತಾಗ ಅಬ್ಸರ್ವ್ಡ್ ಏನಾದರೂ ಪಾಸ್ಟ್ ಟೆನ್ಸ್ ಇದ್ದಿತ್ತು ಅಂತಂದರೆ ಇಲ್ಲಿ ವಾಸ್ ಆಗ್ತಿತ್ತು. ಇದು ಪ್ರೆಸೆಂಟ್ ಇದ್ದ ಸಲುವಾಗಿ ಇಲ್ಲಿ ಈಸ್ ಅಂತ ಅನ್ಬೇಕಾಗ್ತದೆ. ಇಲ್ಲಿ ಟ್ರಾನ್ಸ್ಮಿಟೆಡ್ ಅಂತ ಅಂದಂಗೆ ಇಲ್ಲಿ ಈಸ್ ಟ್ರಾನ್ಸ್ಮ್ಯೂಟೆಡ್ ಈ ರೀತಿ ಹೇಳಬೇಕು. ಸೊ ಇಷ್ಟು ವಿಷಯಗಳನ್ನು ಈ ವಿಷಯಗಳ ಬಗ್ಗೆ ಅಂದರೆ ಇದರ ಅರ್ಥ ಈ ರೂಲ್ ಅದಾವಲ್ಲ ಈ ರೂಲ್ ಬಗ್ಗೆ ಒಂಚೂರು ನೀವು ಬಹಳಷ್ಟು ತಲೆಗೆ ಇಟ್ಕೋಬೇಕು. ನಿಮ್ಮಲ್ಲಿ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಯಾರಾದರೂ ಇದ್ದಿದ್ರೆ ನಿಮ್ಮ ಬಗ್ಗೆ ಅಥವಾ ನಿಮ್ಮಲ್ಲಿ ಯಾರು ಕಾಲೇಜ್ ಕಂಟಿನ್ಯೂ ಇದ್ದೀರಿ ಆ ಲೆಕ್ಚರ್ಸ್ಗೆ ನೀವು ಕೇಳ್ಕೊಬೋದು. ಅಕಸ್ಮಾತ್ ನೀವು ಯಾವ್ದಾದ್ರು ಡೈರೆಕ್ಟ್ ಎಕ್ಸಾಮ್ ಬರೆಯೋರು ನೀವು ಅಲ್ಲಿ ಯಾವ ಕಾಲೇಜ್ನಲ್ಲಿದ್ದರೆ ಅಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರು ಕೂಡ ಅವ್ರು ಕೇಳಿದ್ರು ಹೇಳೋ ಸಾಧ್ಯತೆ ಇರ್ತಾವೆ, ಹೋಗಿ ಕೇಳ್ಬೋದು. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ತದ, ಇದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕು. ಸೊ ಇಷ್ಟು ಈ ಎಕ್ಸಾಮ್ಗೆ ಏನೇನು ತಿಳ್ಕೊಬೇಕೈತೆ ಅಂದ್ರೆ ಸೇಮ್ ಫಸ್ಟಿಂದ 70% ಇಷ್ಟೇ. ಸಿಂಗ್ಯುಲರ್ ಬಂದರೆ ವಾಸ್ ವಿ3, ಪ್ಲೂರಲ್ ಬಂದರೆ ವರ್ ವಿ3 ಅಂತ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಂಡು ಹೋಗಬೇಕು. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ 3 ಮಾರ್ಕ್ಸ್ ನಮಗೆ ತಿಳಿತದ ಅಥವಾ ನಮ್ಮಲ್ಲಿ ಇರ್ತದೆ ಅಂತ ಮಾತಾ ಹೇಳ್ಬೋದು. ಇಷ್ಟು ಹೇಳಿ ಈ ವಿಷಯ ಇಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.